ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಕೇರಳ ಲೈಫ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಲ್ವಾ? ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ. ಇವತ್ತು ಬಂದು ಬೆಂಡೆಕಾಯಿ ಹುಳಿ, ಸಿಂಪಲಾಗಿ ಮಾಡೋವಂಥ ಬೆಂಡೆಕಾಯಿ ಹುಳಿ ಬಗ್ಗೆ ತೋರಿಸ್ತಾ ಇದ್ದೀನಿ. ಒಂದು ಲೋಟದಷ್ಟು ಮೊಸರು ತೊಗೊಂಡಿದ್ದೀನಿ, ಬೆಂಡೆಕಾಯಿ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ದಪ್ಪ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ನಿಮಗೆ ಸಣ್ಣದಾಗಿ ಬೇಕಾದ್ರೆ ಕಟ್ ಮಾಡ್ಕೊಬೋದು. ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಶುಂಠಿನ ನೀವು ಆ್ಯಡ್ ಮಾಡ್ಕೊಬೋದು. ಶುಂಠಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಮತ್ತು ಕರಿಬೇವು ಸೊಪ್ಪು, ಮೊಸರನ್ನ ನೋಡಿ ಈ ರೀತಿ ತೊಗೊಂಡಿದ್ದೀನಿ, 1 ಕಪ್ಪಷ್ಟು. ಮೊದಲಿಗೆ ಸ್ಟವ್ ಹಸ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊತಿದ್ದೀನಿ. ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು. ನೀವು ನಿಮಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆನ ನೀವು ತಗೋಬೋದು. ಸಾಸಿವೆ ಹಾಕೋತಾ ಇದ್ದೀನಿ, ಶುಂಠಿ, ಜೀರಿಗೆ ತೊಗೋತಾ ಇದ್ದೀನಿ, ಅಂತ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಎಷ್ಟು ಅಷ್ಟನ್ನ ನಾನು ಹಾಕೋತಾ ಇದ್ದೀನಿ. ಉಪ್ಪನ್ನು ನಾವು ಹಾಕೋದ್ರಿಂದ ಈರುಳ್ಳಿ ಬೇಗ ಬಾಡುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕೊಳ್ಳೋದು. ಈರುಳ್ಳಿ ಬಾಡಿದೆ, ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ಇದು ಸಿಂಪಲ್ ಮೆಥಡು, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟನೂ ಆಗ್ಬೋದು, ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ಎಲ್ಲನೂ ಈ ರೀತಿ ಎಣ್ಣೆಲಿ ತುಂಬ ಇದಾಗೋದು ಬೇಡ, ಮೀಡಿಯಮಾಗಿ ಫ್ರೈ ಮಾಡ್ಕೋಬೇಕು. ಬೆಂಡೆಕಾಯಿ ಎಣ್ಣೆಲಿ ಸ್ವಲ್ಪ ಬಾಡಿದೆ, ಇದಕ್ಕೆ ನಾನು ಕಾಶ್ಮೀರಿ ಖಾರದ ಪುಡಿ ಹಾಕೋತಿದ್ದೀನಿ. ನಿಮ್ಮ ಬಳಿ ಯಾವ ಖಾರದ ಪುಡಿ ಇರುತ್ತೋ ಅದನ್ನು ಹಾಕೋಬೋದು. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ನಾನು 1.5 ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ, ಯಾಕಂದರೆ ಇದು ಖಾರ ಜಾಸ್ತಿ ಇರೋಲ್ಲ, ಅದಕ್ಕೋಸ್ಕರ. ನಾನು ಈ ಚಿಕ್ಕವಳಿದ್ದಾಗ ಈ ಅಡುಗೆನ ಮಾಡ್ತಾಯಿದ್ದೆ. ಸುಮಾರು ವರ್ಷನೇ ಆಗೋಯ್ತು ಅನ್ಕೋತೀನಿ. ಇಲ್ಲಿ ಬಂದಮೇಲೆ ಇಲ್ಲಿನ ಅಡುಗೆ ಮಾಡೋದ್ರಿಂದ ನಾನು ಇದನ್ನೆಲ್ಲ ಮಾಡ್ತಾನೇ ಇರಲಿಲ್ಲ. ಇವಾಗ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಹಳೆ ಅಡುಗೆಗಳೆಲ್ಲ ನೆನ್ಕೋತಾ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇದನ್ನು ಮಾಡುವಾಗ ತುಂಬಾ ಟೇಸ್ಟಿಯಾಗಿ, ತುಂಬ ಸಿಂಪಲಾಗಿ ಚೆನ್ನಾಗಾಗುತ್ತೆ. ಮಾತ್ರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ಬಂದು ಹೇಳಿ ಹೇಗೆ ಬಂತು ಅಂತ. ತುಂಬ ಸುಲಭ. ಒಂದು ಪ್ಯಾಕೆಟ್ ನಾವು ಮೊಸರು ತಂದಾಗ ಕೆಲವು ಹಸಿ ಮೊಸರು ತಿನ್ನೋದು ಇಷ್ಟ ಆಗೋಲ್ಲ. ಅದು ಒಂಥರ ಸಾರು ಥರ ಮಾಡ್ಕೊಂಡು ತಿನ್ನಬೇಕು ಅಂದರೆ ಸಿಂಪಲಾಗಿ ಇದು ಮಾಡ್ಬೋದು ಅಷ್ಟೇ. ನಾವೇನಿಲ್ಲ, ಬೆಂಡೆಕಾಯಿ ಎಣ್ಣೆಲಿ ಫ್ರೈ ಮಾಡೋದು. ಕಾಶ್ಮೀರಿ ಖಾರದ ಪುಡಿ ಇದ್ದರೆ ಕಾಶ್ಮೀರಿ ಖಾರದ ಪುಡಿ ಹಾಕೊಳ್ಳಿ, ಇಲ್ಲಾಂದರೆ ನಿಮಗೆ ಬೇಡ ನನಗೆ ಸಾಂಬಾರು ಪುಡಿ ಹಾಕೋತೀನಿ ಅಂದ್ರೂ ಅದನ್ನು 1 ಸ್ಪೂನ್ ಹಾಕೋಬೋದು. ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಾತ್ರ ತುಂಬ ಚೆನ್ನಾಗೂ ಇರುತ್ತೆ. ನಾವು ಶುಂಠಿ ಎಣ್ಣೆಲಿ ಫ್ರೈ ಮಾಡುವಾಗಲೇ ಅದ್ರ ಫ್ಲೇವರೇ ಒಂಥರ ಬೇರೆ ಥರ ಚೇಂಜಸ್ ಇರುತ್ತೆ, ಹಾಕೋಬೋದು. ಆ ಥರ ಇದು ಎಣ್ಣೆಲಿ ಫ್ರೈ ಆಗಿದೆ ಅಲ್ವಾ, ಸ್ವಲ್ಪ ನೀರಲ್ಲಿ ಬೇಯಬೇಕಷ್ಟೆ. ಸ್ವಲ್ಪ ನೀರು ಹಾಕ್ಕೊಂಡು ನೀರಲ್ಲಿ ಬೇಯಿಸ್ಕೋಬೇಕು. ಯಾಕಂದರೆ ಅದು ನಾವು ಎಣ್ಣೆಲಿ ಫ್ರೈ ಮಾಡುವಾಗ ಸ್ವಲ್ಪ ಬೆಂದಿರುತ್ತಷ್ಟೇ, ತುಂಬ ಬೆಂದಿರಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಅದು ಬೇಯಿಸ್ಕೊಳ್ಳೋಣ, ಯಾಕಂದರೆ ಘಾಟು ಕೆಮ್ಮು ಬರ್ತಾಯಿದೆ. ಇದೀಗ ಹಾಕಿದೆ, ಬೆಂದಿದೆ ಎಲ್ಲನೂ. ಇದರೊಳಗೆ ನಾವು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು. ಮೊಸರನ್ನ ಒಂದು 5 ನಿಮಿಷ ಈ ಥರ ಆಡಿಸಿದ್ರೆ ಅದರಲ್ಲಿ ಹಸಿ ವಾಸನೆ ಇರುತ್ತಲ್ವ, ಆ ಸ್ಮೆಲ್ಲು ಹೋಗುತ್ತೆ. ಸ್ವಲ್ಪ ಅಷ್ಟೇ, ಒಂದು 2 ನಿಮಿಷ ಹಿಂಗೆ ಬಿಸಿಗೆ ನಾವು ಕೈ ಆಡಿಸಿದ್ರೆ ಸಾಕು. ಲಾಸ್ಟಾಗಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ನಮ್ಮ ಲಾಸ್ಟಿಗೆ ಯಾಕೆ ಹಾಕ್ತೀವಿ ಅಂದರೆ ಅದ್ರ ಫ್ಲೇವರ್ ಹಾಗೇ ಇರುತ್ತೆ, ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೋದು. ನೋಡಿ, ಈ ಥರ ಬಿಸಿ ಆಯ್ತಲ್ವ, ಫಸ್ಟ್ನ ನಾವು ಇವಾಗ ಆಫ್ ಮಾಡ್ಕೊಳ್ಳೋಣ. ಬಾಣಲೆಲಿ ಹೊಗೆ ಹೋಗ್ತಿದೆ ನೋಡಿ, ಎಷ್ಟು ಬಿಸಿ ಆದರೆ ಸಾಕು, ಹಸಿ ವಾಸನೆಯೂ ಹೋಗುತ್ತೆ. ಮತ್ತು ಇದು ಮೊಸರು ನಾವು ಬೆಳಗಿಂದ ಸಂಜೆ ಗಂಟನೂ ನಾವು ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಳೋಂಥ ರೆಸಿಪಿ ಇದು. ನೋಡಿದ್ರಲ್ಲ ಫ್ರೆಂಡ್, ಸಿಂಪಲಾಗಿ ಮಾಡೋ ಅಂಥ ಬೆಂಡೆಕಾಯಿ ಹುಳಿನ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ನಿಮ್ಮ ಸಪೋರ್ಟು, ನಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ.
ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಆ ರೀತಿ ನೀವು ಮಾಡೋದ್ರಿಂದ ನಾನು ಹಾಕೋ ಯಾವುದೇ ವಿಡಿಯೋ ಆದ್ರೂ ನಿಮಗೆ ನೇರವಾಗಿ ನಿಮ್ಮಲ್ಲಿ ತಲುಪುತ್ತೆ. ಪ್ರತಿಯೊಂದು ವಿಡಿಯೋನೂ ನೀವು ನೋಡ್ಬೋದು. ನಿಮಗೆ ಇಷ್ಟ ಆಗೋ ವಿಡಿಯೋಗಳಿಗೆ ನೀವು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ಆ ಕಮೆಂಟಲ್ಲಿ ತಿಳಿಸಿ. ಹೇಗೆ ಬಂತು, ನಿಮಗೆ ಇಷ್ಟ ಆಯಿತಾ, ಅಥವಾ ನಾನು ಮಾತಾಡೋ ರೀತಿ ಇಷ್ಟ ಆಗ್ತಿದೆಯಾ, ನಾನು ಅಡುಗೆ ಮಾಡೋ ರೀತಿ ನಿಮ್ಗೆ ಇಷ್ಟ ಆಗ್ತಿದೆಯಾ, ನಮ್ಮ ಕೇರಳದಲ್ಲಿ ಏನೇನು ಅಡುಗೆ ಮಾಡ್ತಾರೆ ಅದನ್ನು ನಾನು ನಿಮಗೆ ತಿಳಿಸೋಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ದಯವಿಟ್ಟು ಒಳ್ಳೆ ಕಮೆಂಟ್ಗಳನ್ನ ಹಾಕಿ. ಆಮೇಲೆ ವಿಡಿಯೋ ನೋಡೋರು ದಯವಿಟ್ಟು ಲೈಕ್ ಮಾಡೋದನ್ನು ಮರಿತಿದ್ದೀರಾ. ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ನೀವು ಮಾಡೋ ಲೈಕು ಸಪೋರ್ಟಿಂದನೇ ನಾವು ಒಳ್ಳೆ ವೀಡಿಯೋನ ನಿಮ್ಮನ್ನು ಬರೋಕ್ಕಾಗೋದು. ನಾನು ನಿಮ್ಮ ರೇಖಾ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್.